ಡ್ಯೂಸ್ ಕರೆಂಟ್ ಇರುತ್ತಲ್ವಾ, ಆ ತರ ಕರೆಂಟ್ ಅಲ್ಲಿ ಓಡುತ್ತೆ, 2 ಫೇಸ್ ಕರೆಂಟ್ ಅಲ್ಲಿ ಓಡುತ್ತೆ. ಮತ್ತೆ ಸೋಲಾರ್ ಪ್ಯಾನಲ್ ಬಳಸ್ಕೊಂಡು ನಿಮ್ಗೆ ಇದರಲ್ಲಿ ಈಗ ಸಾಮಾನ್ಯವಾಗಿ DC ಕನ್ವರ್ಟ್ ಮಾಡಿ ಅದರಲ್ಲಿ ಸೋಲಾರ್ ಪ್ಯಾನಲ್ ಓಡಿಸ್ಬೇಕಂದ್ರೆ ಈ ಸೆಟಪ್ ಮಾಡ್ಬೇಕ್ರೆ ನಿಮ್ಗೆ 4 ರಿಂದ 5 ಲಕ್ಷ ರೂಪಾಯಿ ಆಗುತ್ತೆ. ಕೇವಲ ಇದನ್ನ DC ಮೋಟ್ರು ಮತ್ತೆ ಪ್ಯಾನಲ್, ಇದು ಮೋಟ್ರ್ ಅಥವಾ ಸಬ್ಮರ್ಸಿಬಲ್ ಪಂಪ್ ಎಲ್ಲಾನು ನಿಮ್ಗೆ ಸೇರಿ ಒಂದು ಟೋಟಲ್ ಪ್ಯಾಕೇಜ್ ಅಲ್ಲಿ 1,80,000 ಬರುತ್ತೆ. ನಾರ್ಮಲ್ ಆಗಿ ಸರ್ ಇದು ಎಷ್ಟೊತ್ತಿಗೆ ನೀರು ಆನ್ ಆಗುತ್ತೆ, ಬಿಸಿಲು ಬರ್ಬೇಕಾದ್ರೆ ಸರ್ ಇದು ಸರ್ ಬೆಳಿಗ್ಗೆ 7 ಗಂಟೆ, ಒಂದೊಂದು ಟೈಮ್ ಬೇಸಿಗೆ ಟೈಮಲ್ಲಿ 6-6:30 ಬೆಳಿಗ್ಗೆ ಅಷ್ಟೊತ್ತಿಗೆ. ಆಲ್ಮೋಸ್ಟ್ ನಮ್ಗೆ ಬಿಸಿಲು ಕಾಯಿಸೋ ಚಳಿ ಕಾಯಿಸೋದಕ್ಕೆ ಹೊರಗಡೆ ಬರ್ತೀವಲ್ಲ ಅಷ್ಟನ್ನು ಬಿಸಿಲು ಬಂದಿರೋದಿಲ್ಲ, ಆಗ್ಲೇನೆ ನಿಮ್ಗೆ ನೀರ್ ಸ್ಟಾರ್ಟ್ ಆಗ್ಬಿಡುತ್ತೆ. ಸಂಜೆ ಸರ್ ಆಲ್ಮೋಸ್ಟ್ 7 ಗಂಟೆಗೆ ಮನೆಯಿಂದಾನೆ ಆಪರೇಟ್ ಮಾಡ್ತೀವಿ. ಮನೆಯಿಂದಾನೆ ಆಪರೇಟ್ ಆಮೇಲೆ ನಮ್ಮ ವೀಕ್ಷಕರು ಮೊಬೈಲ್ ಆಪರೇಟರ್ ಮುಖಾಂತರ ಇದನ್ನ ಸ್ಟಾರ್ಟ್ ಮಾಡ್ಬೋದು. ಅದನ್ನ ನಿಮ್ಗೆ ನೇರವಾಗಿ ಲೈವ್ ಆಗಿ ತೋರಿಸ್ತೀವಿ ಯಾವ ರೀತಿ ಆಪರೇಟ್ ಮಾಡ್ಬೇಕು. ಮತ್ತೆ ಪ್ರಾರಂಭದಿಂದ ನೀರು ಯಾವ ರೀತಿ ಫ್ಲೋ, ಸ್ಟಾರ್ಟಿಂಗ್ ಇಂದ ಸಿಂಪಲ್ ಆಗಿ RPM ಅಲ್ಲಿ ಸ್ಟಾರ್ಟ್ ಆಗಿ ಯಾವ ಎಲ್ಲ ಮೋಡ ಇದೆ, ಬಿಸಿಲೇನಷ್ಟು ಲೈಟ್ ಬಿಸಿ ಇದೆ. ಈಗ್ಲೂ ನೋಡಿ ಲೈವ್ ಆಗಿ ಸ್ಟಾರ್ಟ್ ಮಾಡಿ ತೋರಿಸ್ತಾರೆ ಫಾರ್ಮರ್ ಕಡೆಯಿಂದ ಲೈವ್ ಆಗಿ ಎಷ್ಟು ನೀರು ಬರುತ್ತೆ ಅಂತ. ಸರ್ ಇದು ಮೋಟರ್ ಎಷ್ಟು ಡೀಪ್ ಅಲ್ಲಿ ಇಟ್ಟಿದ್ರು ಸರ್ ಇದು? ಸರ್ 220 ಅಡಿ. 220 HP ಸರ್ ಇದು ಮೋಟರ್. ಇದಕ್ಕೆ 3.5 HP. 3.5 HP. ವೀಕ್ಷಕರು ಇವತ್ತು ಅದ್ಭುತವಾದ ಕೃಷಿಯ ವಿಡಿಯೋ ಅಂತಾನೆ ಹೇಳ್ಬೋದು. ಕಾನಲ್ಲೂ ಸೋಲಾರ್ ಮೋಟರ್ ಅಂತ ಕೇಳಿರ್ತೀರಾ, ಅದೇ ಸೋಲಾರ್ ಅಲ್ಲಿ AC ಕರೆಂಟ್ ಅಲ್ಲಿ ರನ್ ಆಗ್ತಕ್ಕಂಥದ್ದು ನೋಡಿದ್ರ. ಇದೇ ಫಸ್ಟ್ ಟೈಮ್ ನಮ್ಮ ಇಂಡಿಯಾದಲ್ಲಿ ಫಸ್ಟ್ ಟೈಮ್ ಅಂತಾನೆ ಹೇಳ್ಬೋದು. ಸೋಲಾರ್ ವಿತ್ DC ಮತ್ತೆ AC ಮೋಟರ್ ಅಲ್ಲಿ ಆಗ್ತಕ್ಕಂಥ ಖರ್ಚಲ್ಲಿ 50% ರೆಡ್ಯೂಸ್ ಆಗುತ್ತೆ. ಅಂದ್ರೆ ಇದನ್ನ ಇನ್ಸ್ಟಾಲ್ ಮಾಡ್ಕೊಂಡಿರ್ತಾವ ಫಾರ್ಮರ್. ನಮಸ್ಕಾರ, ನಮ್ಮ ಚಾನಲ್ ವೀಕ್ಷಕರಿಗೆಲ್ಲ ಸ್ವಾಗತ. ಇವತ್ತು ವಿಚಾರ ಏನಂದ್ರೆ ಸ್ಪೆಷಲ್ ವಿಡಿಯೋ ಅಂತಾನೆ ಹೇಳ್ಬೋದು ನಮ್ಮ ವೀಕ್ಷಕರಿಗೋಸ್ಕರ. ಸಾಮಾನ್ಯವಾಗಿ ಸೋಲಾರ್ ಪ್ಯಾನಲ್ ಅಲ್ಲಿ DC ಮೋಟ್ರು ನೀವು ಕೇಳಿರ್ತೀರಾ, ಇದೇ ಫಸ್ಟ್ ಟೈಮ್ ಬಾರಿಗೆ ನಮ್ಮ ಇಂಡಿಯಾದಲ್ಲೇ ಪರಿಚಯ ಮಾಡ್ಕೊಡ್ತಾ ಇದಾರೆ ಸೆಲ್ಕಾನ್ ಫ್ಯಾಕ್ಟರಿಯಿಂದ. ಅದರಲ್ಲಿ ಇನ್ನಷ್ಟು ಮಾಹಿತಿ ವಿಚಾರ ಏನಂದ್ರೆ ನಿಮ್ಗೆ ಗೊತ್ತಿರ್ಲಿ. ಈಗ ಕರೆಂಟ್ ವಿಚಾರದಲ್ಲಿ ಬಂದ್ರೆ ಜ್ಯೂಸ್ ಕರೆಂಟ್ ಅಂತ ಬರುತ್ತೆ. ಸಾಮಾನ್ಯವಾಗಿ ರೈತರು ನೀರು ಓಡಿಸಬಾರ್ದು ಅಂತ ಈಗ ಜ್ಯೂಸ್ ಕರೆಂಟ್ ಅಂತ ರಾತ್ರಿ ಹೊತ್ತು ಕೊಡ್ತಾರೆ. ಆ ಕರೆಂಟ್ ಅಲ್ಲೂ ಸಹ ಇದು ರನ್ ಆಗುತ್ತೆ. ಮತ್ತೆ 2 ಫೇಸ್ ಅಲ್ಲಿ ಫಸ್ಟ್ ಟೈಮ್ ನೀವು ಕೇಳಿರ್ಬೋದು, 2 ಫೇಸ್ ಅಲ್ಲೂ ಸಹ ರನ್ ಆಗುತ್ತೆ. ಮತ್ತೆ DC ವಿಚಾರದಲ್ಲಿ ಬಂದ್ರೆ DC ನಲ್ಲೂ ಮೋಟರ್ ರನ್ ಆಗುತ್ತೆ. ಈ ಮೂರರಲ್ಲೂ ವಿಶೇಷತೆ ಈ ಮೋಟ್ರಿಗಿದೆ. ಈ ಮೋಟರ್ ಬಗ್ಗೆ ಇನ್ನಷ್ಟು ಮಾಹಿತಿಗಳನ್ನ ಅದು 2 ವರ್ಷದಿಂದ ಬಳಸಿರ್ತಕ್ಕಂಥ ರೈತರನ್ನ ಅವ್ರ ಫೀಡ್ಬ್ಯಾಕ್ ತಗೋಣ, ಮತ್ತಷ್ಟು ಮಾಹಿತಿಗಳನ್ನ ತಿಳಿದುಕೊಳ್ಳೋಣ. ಇನ್ನೊಂದು ಸಮಸ್ಯೆ ಇರ್ಬೋದು, ಈಗ ಸಾಮಾನ್ಯವಾಗಿ ಪವರ್ ಎಲ್ಲ ಕಡೆ ಇರೋದಿಲ್ಲ. ಈಗ ನೀವೆಲ್ಲ ಸಿಟಿಯಿಂದ ಟೌನ್ ಇಂದ ಊರಿಂದ ಹೋಗಿರ್ತೀರಾ, ಅಲ್ಲಿ ಕರೆಂಟ್ ಸಮಸ್ಯೆ ಇರುತ್ತೆ. ಅಲ್ಲಿ ಈ ತರದ ಪ್ಯಾನಲ್ ಅಳವಡಿಕೊಂಡ್ರೆ ಅದರಿಂದ ಅದ್ಭುತವಾದ ಪ್ರಯೋಜನ ಇದೆ. ಯಾಕೆಂದ್ರೆ ಕರೆಂಟ್ಗೆ ಅಲಿಬೇಕಾಗಿರೋ ಸಮಸ್ಯೆ ಇರೋದಿಲ್ಲ. ಈಗೆಲ್ಲ ನಿಮ್ಗೆ ಗೊತ್ತಿರ್ಬೋದು, ಹಗಲಲ್ಲಿ 2 ಅವರ್, ರಾತ್ರಿ 2 ಅವರ್ 3 ಅವರ್ ಕೊಡ್ತಾರೆ. ಈ ಎಲ್ಲಾ ಸಮಸ್ಯೆಗಳ ನಡುವೆ ಇದು ರೈತರಿಗೆ ಯಾವ ರೀತಿ ಅದ್ಭುತವಾಗಿ ವರ್ಕ್ ಆಗುತ್ತೆ ಅಂದ್ಬಿಟ್ಟು ಫಾರ್ಮರ್ನ ಕೇಳ್ಕೊಂಡು. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಸರ್ ನಮ್ಗೆ ಇದು ವಿಶೇಷವಾಗಿ ಸಾಮಾನ್ಯವಾಗಿ ನಾವು ಎಲ್ಲ ಪ್ಯಾನಲ್, ಸೋಲಾರ್ ಪ್ಯಾನಲ್ ಬಗ್ಗೆ, AC ಕರೆಂಟ್ ಅಲ್ಲಿ ಓಡೋ ಮೋಟರ್ ಬಗ್ಗೆ ಕೇಳಿದ್ವಿ. ಇದು ವಿಶೇಷವಾಗಿ ನಮ್ಗೆ DC ಮೋಟರ್ ಅಲ್ಲಿ ಫಸ್ಟ್ ಟೈಮ್ ನಮ್ಮ ಕರ್ನಾಟಕದಲ್ಲಿ ಅಂತ ನನ್ಗೆ ಅನ್ಸಿರೋದು. ಇದ್ರ ಬಗ್ಗೆ ಹೇಳಿ ಸರ್, ನಿಮ್ಮ ಪರಿಚಯ ಮಾಡ್ಕೊಳ್ಳಿ ಸರ್ ಫಸ್ಟ್. ಸರ್ ನನ್ನ ಹೆಸರು ರವಿಚಂದ್ರನ್ ಅಂತ, ನರಸೀಪುರ ತಾಲೂಕು ವಾಟಾಳ್ ಗ್ರಾಮ. ವಾಟಾಳ್ ಅಂದ್ರೆ ನಮ್ಮ ಕನ್ನಡ ಚಳವಳಿ. ಸರ್ ಈಗ ಸರ್ ಇದು ಸೋಲಾರ್ ಪ್ಯಾನಲ್, ಮಾಮೂಲಿ ಸೋಲಾರ್ ಪ್ಯಾನಲ್ಗೂ ಇದಕ್ಕೆ ಸರ್ ಡಿಫ್ರೆನ್ಸ್ ಏನಂತ ಹೇಳ್ಬೋದು? ಸರ್ ಇದು ಪವರ್ ಚೆನ್ನಾಗಿ ಇದು ಮಾಡ್ಕೊಡ್ತೀವಿ. ಕೆಳಗಡೆ ಹೀಟ್, ಪ್ಯಾನಲ್ ಕೆಳಗಡೆ ಬರೋ ಹೀಟುವೆ ಆ ಹೀಟ್ ಅಬ್ಸರ್ವ್, ಡಬಲ್ ಸೈಡ್ ಇರುತ್ತಲ್ಲ ಸರ್. ಇದು ಸಾಮಾನ್ಯವಾಗಿ ನಮ್ಮ ಕಾಮನ್ ಆಗಿ ನೋಡ್ತಕ್ಕಂಥ ಸೋಲಾರ್ ಪ್ಯಾನಲ್ ಇಲ್ಲಿ ಬರೀ ಮೇಲ್ಗಡೆ ಮಾತ್ರ, ಅದು ಬಿಸಿಲು ಟೆಂಪರೇಚರ್ ಇದ್ದಾಗ, ಈ ಬಿಸಿಲು ಜಾಸ್ತಿ ಇದ್ದಾಗ ಇಲ್ಲಿಂದ ಹೀಟ್ ಕೆಳಗಡೆ ಹೋಗ್ತಲ್ಲ, ಅದನ್ನು ಅಬ್ಸರ್ವ್ ಮಾಡಿ. ಆಮೇಲೆ ನಮ್ಮ ವೀಕ್ಷಕರು ಇನ್ನೊಂದು ಗಮನಿಸಿ, ಈ ಸೋಲಾರ್ ಪ್ಯಾನಲ್ 2 ಟೈಪ್ ವಿಶೇಷತೆ ಅಂತ ಹೇಳ್ಬೋದು. ಇದು ಮೋಟರ್ ಬಂದು ನಮ್ಗೆ ಈಗ ಸಡನ್ ಆಗಿ, ಈಗ ಮಾರ್ನಿಂಗ್ ಇಂದ, ಈಗ ನಿಮ್ಗೆ ಗೊತ್ತಿರುತ್ತೆ AC ಮೋಟರ್ ಸಾಮಾನ್ಯವಾಗಿ 2500 RPM ಅಲ್ಲಿ ಓಡುತ್ತೆ. ಇದರಲ್ಲಿ ಸಾಮಾನ್ಯವಾಗಿ ನಿಮ್ಗೆ ಮ್ಯಾಕ್ಸಿಮಮ್ 8 ಸ್ಪೀಡ್ ಅಂದ್ರೆ 8000 ಸ್ಪೀಡ್ ವರೆಗೂ ಓಡ್ತಾರೆ ಸರ್. ಅಂದ್ರೆ ಇದು ರೊಟೇಷನ್ ಒಂದೇ ಸಲ ಆಗೋದಿಲ್ಲ. ಪ್ರಾರಂಭದಲ್ಲಿ ನಮ್ಗೆ ಬಿಸಿಲು ಹೆಚ್ಚಾದಾಗೆಲ್ಲ ಪ್ರಾರಂಭದಲ್ಲಿ 50, ಈಗ ನಿಮ್ಗೆ ತೋರಿಸ್ತೀವಿ ಮೋಟರ್ ಸ್ಟಾರ್ಟ್ ಮಾಡಿ 50 ರಿಂದ ಮ್ಯಾಕ್ಸಿಮಮ್ 8000 RPM ಅಲ್ಲಿ ಓಡುತ್ತೆ. ನೀರು ನಮ್ಗೆ 2 ರಿಂದ 2.5 ಇಂಚ್ ವರೆಗೂ ಬರುತ್ತೆ. ಮತ್ತೆ ಇದರಲ್ಲಿ ಇನ್ನೊಂದು ನೀವು ಗಮನಿಸಬೇಕು, ಈಗ ಮಾಮೂಲಿ AC ಮೋಟರ್ ಅಲ್ಲಿ ನಿಮ್ಗೆ ಗೊತ್ತಿರುತ್ತೆ ವೆಯ್ಟ್, ಹೆವಿ ವೆಯ್ಟ್. ಈಗ ಮೋಟರ್ ಏನಾದ್ರು ಹೊರಗಡೆ ಎತ್ತಬೇಕಾದ್ರೆ ಅದನ್ನ 3 ಜನ 4 ಜನ ಸಪೋರ್ಟ್ ಮಾಡಿ ಎತ್ತಬೇಕು. ಇಲ್ಲಿ ಬರೀ ನಾವು 1400 ಅಡಿ ಬಿಟ್ಟಿರ್ತಕ್ಕಂಥ ಮೋಟರ್ ನಿಮ್ಗೆ ಲೈಟ್ ವೆಯ್ಟ್ ಇರುತ್ತೆ. ಮ್ಯಾಕ್ಸಿಮಮ್ ಒಂದು 15 ರಿಂದ 20 kg ಬರ್ಬೋದು. ಅಷ್ಟೇ ಸರ್ ಅದು? ಅಷ್ಟೇ ಇಲ್ವಾ? ಇದು SS ಬಾಡಿನಲ್ಲಿ ಅಂದ್ರೆ ಒಳಗೆ ಇಂಪ್ಲಿಯರ್ ಗಳು SS ಅಲ್ಲಿ ಮಾಡಿರೋದ್ರಿಂದ ತುಂಬಾ ಲೈಟ್ ವೆಯ್ಟ್ ಬರುತ್ತೆ.
ಮತ್ತೆ ಇದನ್ನ ನಾವು ಕಬ್ಬಿಣ ಪೈಪ್ ಆಗ್ಲಿ ಮತ್ತೆ ಆಶೀರ್ವಾದ್ ಪೈಪ್ ಈಗ CPVC ಬರುತ್ತಲ್ವ ಅದೆಲ್ಲ ಬಿಡೋ ಅವಶ್ಯಕತೆ ಇರಲ್ಲ. ನೇರವಾಗಿ ನಮ್ಗೆ HD ಪೈಪ್ ಮುಖಾಂತರ ಬಿಟ್ಟು ನಮ್ಗೆ ಮಿಷನರಿ ಅಂದ್ರೆ ಜೀಪು ಇದೆಲ್ಲ ಒಳಗಡೆ ಹೋಗಕ್ ಆಗಿಲ್ಲ ಅಂದ್ರೂ ಈಸಿಯಾಗಿ ತಗೋಬಹುದು. ಈ ಎಲ್ಲಾ ಇವರು ಇನ್ಸ್ಟಾಲ್ ಮಾಡ್ತಕ್ಕಂಥದ್ದು ಸೋಲಾರ್ ಪ್ಲೇಟ್, ಪ್ಯಾನಲ್ ಮತ್ತೆ ಮೋಟರ್, HD ಪೈಪ್ ಇದೆಲ್ಲ ಸೇರಿ ಟೋಟಲ್ ಪ್ಯಾಕೇಜ್ ಅಲ್ಲಿ ನಿಮ್ಗೆ ಅದ್ಭುತ ಅನ್ಸುತ್ತೆ, ನಂಬೋದಿಕ್ಕೆ ಆಗೋದಿಲ್ಲ. ಅದನ್ನ ಫಾರ್ಮರ್ ಎಲ್ಲ ಲಾಸ್ಟ್ ಅಲ್ಲಿ ಕೇಳೋಣ ಈ ಒಟ್ಟಾರೆ ಪ್ಯಾಕೇಜ್ ಎಷ್ಟಾಗುತ್ತೆ ಅಂತ. ಸರ್ ಇದನ್ನ ನಿಮ್ಗೆ ನಾರ್ಮಲ್ ಆಗಿ ಸರ್ ಇದು ಎಷ್ಟೊತ್ತಿಗೆ ನೀರು ಆನ್ ಆಗುತ್ತೆ, ಬಿಸಿಲು ಬರ್ಬೇಕಾದ್ರೆ ಸರ್ ಇದು? ಸರ್ ಬೆಳಿಗ್ಗೆ 7 ಗಂಟೆ, ಒಂದೊಂದು ಟೈಮ್ ಬೇಸಿಗೆ ಟೈಮಲ್ಲಿ 6-6:30ಗೆಲ್ಲ ಬೆಳಿಗ್ಗೆ ಅಷ್ಟೊತ್ತಿಗೆ. ಆಲ್ಮೋಸ್ಟ್ ನಮ್ಗೆ ಬಿಸಿಲು ಕಾಯಿಸೋ ಮೈಕ ಚಳಿ ಕಾಯಿಸೋದಕ್ಕೆ ಹೊರಗಡೆ ಬರ್ತೀವಲ್ಲ ಅಷ್ಟೊಂದು ಬಿಸಿಲು ಬಂದಿರೋದಿಲ್ಲ, 7 ಗಂಟೆ ಆಗ್ಲೇನೆ ನಿಮ್ಗೆ ನೀರ್ ಸ್ಟಾರ್ಟ್ ಆಗ್ಬಿಡುತ್ತೆ. ಸಂಜೆ ಸರ್ ಆಲ್ಮೋಸ್ಟ್ ನಾನು 7 ಗಂಟೆಗೆ ಮನೆಯಿಂದಾನೆ ಆಪರೇಟ್ ಮಾಡ್ತೀನಿ. ಮನೆಯಿಂದಾನೆ ಆಪರೇಟ್ ಆಮೇಲೆ ನಮ್ಮ ವೀಕ್ಷಕರು ಮೊಬೈಲ್ ಆಪರೇಟರ್ ಮುಖಾಂತರ ಇದನ್ನ ಸ್ಟಾರ್ಟ್ ಮಾಡ್ಬೋದು. ಅದನ್ನ ನಿಮ್ಗೆ ನೇರವಾಗಿ ಲೈವ್ ತೋರಿಸ್ತೀವಿ ಯಾವ ರೀತಿ ಆಪರೇಟ್ ಮಾಡಬೇಕು. ಮತ್ತೆ ಪ್ರಾರಂಭದಿಂದ ನೀರು ಯಾವ ರೀತಿ ಫ್ಲೋ, ಸ್ಟಾರ್ಟಿಂಗ್ ಇಂದ ಸಿಂಪಲ್ ಆಗಿ RPM ಅಲ್ಲಿ ಸ್ಟಾರ್ಟ್ ಆಗಿ ಯಾವ ರೀತಿ ಹೋಗ್ತಾ ಅದು 2.5 ಇಂಚ್ 3 ಇಂಚ್ವರೆಗೂ ನೀರು ಬರುತ್ತೆ ಅನ್ನೋದನ್ನ ಲೈವ್ ಆಗಿ ನೀವು ನೋಡೋಣ. ಪ್ರಕಾರ ನನ್ ಗೊತ್ತಿರೋ ಪ್ರಕಾರ ನಮ್ಮ ಇಂಡಿಯಾದಲ್ಲೇ ಫಸ್ಟ್ ಟೈಮ್ DC ಮೋಟರ್ ಸೋಲಾರ್ ಪ್ಯಾನಲ್ ಅಲ್ಲಿ ಕುಡಿಸ್ತಾರ ಅಂತ ಹೇಳ್ತಾ ಇದಾರೆ. ಇದು ಸರ್ ನಿಮ್ಗೆ ಯಾವ ರೀತಿ ಗೊತ್ತಾಯ್ತು, ನೀವು ಇನ್ಸ್ಟಾಲ್ ಮಾಡ್ಕೊಂಡು ಎಷ್ಟು ವರ್ಷ ಆಯ್ತು, ಸರ್ವಿಸ್ ಯಾವ ರೀತಿ ಇದೆ ಸರ್ ಇದು? ಸರ್ ನಾನು ಯೂಟ್ಯೂಬ್ ಅಲ್ಲಿ ನೋಡೇ ಗೊತ್ತಾಯ್ತು. ಆಮೇಲೆ ಅದರಲ್ಲೇ ನಮ್ಗೆ ಪರಿಚಯ ಅವರೆಲ್ಲ ಹಾಕಿಸ್ಕೊಂಡಿದ್ದಾರೆ ಆದಿವಾಜೆಲ್ಲ. ಅವ್ರನ್ನ ವಿಚಾರಿಸ್ಕೊಂಡು ನಾವು ಅವ್ರ ಅಡ್ರೆಸ್ಗೆ ಹೋಗಿದ್ವಿ, ಕಂಪ್ನಿ ಅಡ್ರೆಸ್ಗೆ ಹೋಗಿದ್ವಿ. ಈರೋಡ್ ಡಿಸ್ಟಿಕ್, ತಮಿಳ್ನಾಡಲ್ಲಿ ಈರೋಡ್ ಡಿಸ್ಟಿಕ್ ಅಲ್ಲಿ ಒಳಗಡೆ ಒಂದು 20 ಕಿಲೋಮೀಟರ್ ಈರೋಡ್ ಇಂದ. ಇನ್ಸ್ಟಾಲ್ ಮಾಡ್ಕೊಂಡು ಎಷ್ಟು ದಿನ ಆಗಿದೆ ಸರ್ ಇದು? ಸರ್ ಲಾಸ್ಟ್ ಮಾರ್ಚ್ ಅಲ್ಲಿ 25 ಮಾರ್ಚ್. ಸರ್ ಸಾಮಾನ್ಯವಾಗಿ ಈಗ ನೀವು AC ಮೋಟರ್ ಅಂದ್ರೆ ಓವರ್ಫ್ಲೋ ಕರೆಂಟ್ ಬಂದಾಗ ವೈಂಡಿಂಗ್ ಹೋಗುತ್ತೆ, ಅದು ಇದು ಸುಮಾರು ಸಮಸ್ಯೆ ಇರುತ್ತೆ. ಇದು ನೀವು ಹಾಕ್ಸ್ಕೊಂಡಾಗಿಂದ ಇದು ಪ್ಯಾನಲ್ ಹಾಕ್ಸ್ಕೊಂಡಾಗ್ಲೇ ಮೋಟರ್ ಬಿಟ್ಟಿರೋದಲ್ಲ ಸರ್ DC ಮೋಟರ್ ಅಲ್ಲಿ, ಆಗ್ಲಿಂದ ಏನಾದ್ರೂ ಸಮಸ್ಯೆ ಅಂತ ಇದ್ರಲ್ಲಿ ಏನಾದ್ರೂ ಕಂಡು ಬಂದಿದೆ? ಏನಿಲ್ಲ ಸರ್, ಇಲ್ಲಿ ತನಕ ಯಾವ ಪ್ರಾಬ್ಲಮ್ ಏನಿಲ್ಲ. ಯಾಕೆಂದ್ರೆ ಸಾಮಾನ್ಯವಾಗಿ AC ಮೋಟರ್ ನಾವು ನೋಡಿರ್ತೀವಿ, ಬೆಳಿಗ್ಗೆ ಈಗ ಸ್ವಲ್ಪ ಹೊತ್ತಿಗೆ ನೀರ್ ಬಂದ್ರೆ ಸ್ವಲ್ಪ ಹೊತ್ತು ಬರುತ್ತೆ ಅನ್ನೋದು ಗ್ಯಾರಂಟಿ ಇಲ್ಲ. ಯಾಕೆಂದ್ರೆ ವೋಲ್ಟೇಜ್ ಏರುಪೇರು ಆಗ್ತಾ ಇರುತ್ತೆ ಆ ರೀತಿ. ಇಲ್ಲ ಏನ್ ತೊಂದ್ರೆ ಇಲ್ಲ ಸರ್, ಬಿಸಿಲಿದ್ದಾಗ ಇನ್ನು ಚೆನ್ನಾಗೇ ಬರುತ್ತೆ. 2 ಇಂಚ್ ಮೇಲ್ ಬರುತ್ತೆ ಮ್ಯಾಕ್ಸಿಮಮ್ ಸರ್. 2 ಇಂಚ್ 2 ಇಂಚ್ ಬೇಸಿಗೆನಲ್ಲಿ ಇನ್ನೂ ಕಡಿಮೆ ಆಯ್ತಲ್ಲ 2 ಇಂಚ್ ನೀರು. ಸರ್ ನಾವು ಅಲ್ಲಿಗೂ ಈಗ ಗಮನಿಸ್ಬೇಕಾದ್ರೆ ಮೋಡ ವಾತಾವರಣ ಇದೆ, ಅಷ್ಟೊಂದು ಬಿಸಿಲು ಇಲ್ವಲ್ಲ ಸರ್. ಈಗ ಈ ಟೆಂಪರೇಚರ್ಗೆ ಎಷ್ಟು ವಾಟರ್ ಬರ್ಬೋದು ಸರ್, ಅದನ್ನ ನೇರವಾಗಿ ನೋಡ್ಬೋದು. ನಮ್ಮ ವೀಕ್ಷಕರು ಇನ್ನೊಂದು ಗಮನಿಸಿ, ಬೇಕಿದ್ರೆ ನೀವು ಎವಿಡೆನ್ಸ್ ಮೇಲೆ ಒಂದ್ಸಲ ತೋರಿಸಿ ಸರ್. ಹಾಗೇನೆ ಮೇಲೆ ಎಲ್ಲ ಮೋಡ ಇದೆ, ಬಿಸಿಲೇನಷ್ಟು ಲೈಟ್ ಬಿಸಿ ಇದೆ. ಈಗ್ಲೂ ನೋಡಿ ಲೈವ್ ಆಗಿ ಸ್ಟಾರ್ಟ್ ಮಾಡಿ ತೋರಿಸ್ತಾರೆ ಫಾರ್ಮರ್ ಕಡೆಯಿಂದ, ಲೈವ್ ಆಗಿ ಎಷ್ಟು ನೀರು ಬರುತ್ತೆ ಅಂತ. ಸರ್ ಇದು ಮೋಟರ್ ಎಷ್ಟು ಡೀಪ್ ಅಲ್ಲಿ ಇಟ್ಟಿದ್ರು ಸರ್ ಇದು? ಸರ್ 220 ಅಡಿ. 220 HP ಸರ್ ಇದು ಮೋಟರ್. ಇದಕ್ಕೆ 3.5 HP. 3.5 HP ಬರೀ ಇದಕ್ಕೆ ಅಷ್ಟೇ. ಸರ್ ಈಗ ಮೊಬೈಲ್ ಅಪ್ಲಿಕೇಶನ್ ಮುಖಾಂತರ ಯಾವ ರೀತಿ ಸ್ಟಾರ್ಟ್ ಮಾಡೋದು ಅಂತ ತೋರಿಸಿರೋದು. ಇದಕ್ಕೆ ಸೆಪರೇಟ್ ಆಪ್ ಏನಾದ್ರು ಇನ್ಸ್ಟಾಲ್ ಮಾಡ್ಕೋಬೇಕಾ, ಯಾವ ರೀತಿ ಸರ್ ಇದು? ಸರ್ ಇದು ನಮ್ಗೆ ಲೈಫ್ ಅಂತೇಳಿ ಆಪ್ ಸರ್. ನಮ್ಗೆ ಇದು RPM ಸ್ಟಾರ್ಟಿಂಗ್ ಇಂದ ಸ್ಲೋ ಆಗಿ ರೈಸ್ ಆಗೋದ್ರಿಂದ ಒಂದೇ ಸಲ ಈಗ ನಮ್ಗೆ ಓವರ್ ಪೈಪ್ ಡ್ಯಾಮೇಜ್ ಆಗೋದು ಆ ರೀತಿ ಏನು ಇರೋದಿಲ್ವಲ್ಲ, ಸ್ಲೋ ಆಗಿ ಗ್ರಾಜುವಲ್ ಆಗಿ ನೀರು ಪಂಪ್ ಆಗೋದ್ರಿಂದ, ಸ್ಟೆಪ್ ಬೈ ಸ್ಟೆಪ್ ಬರೋದ್ರಿಂದ ನಿಮ್ಗೆ ಏರ್ ಔಟ್ ಎಲ್ಲ ಈಸಿಯಾಗಿ ಆಗುತ್ತೆ. ಪೈಪ್ ಬಸ್ಟ್ ಆಗೋದು ಅದೆಲ್ಲ ಇಲ್ಲ. ಈಗ ಮೊಬೈಲ್ ಅಪ್ಲಿಕೇಶನ್ ಕಂಪನಿ ಇದೆ, ಆಪಲ್ ಇದೆ ನೋಡಿ ಸರ್. ಅಂದ್ರೆ ನೆಟ್ವರ್ಕ್ ಚೆನ್ನಾಗಿರ್ಬೇಕಲ್ಲ ಸರ್ ಇದಕ್ಕೆ ಸ್ಟಾರ್ಟ್ ಮಾಡಿ? ಹೌದು ಸರ್, ನೆಟ್ವರ್ಕ್ ಬೇಕು ನಮಗೆ. ಇಲ್ಲಿ ಸ್ವಲ್ಪ ಇದು ನೋಡಿ, ಆ ಕಡೆ ಹೋಗೋದು. ನಾವು ಸಿಟಿಯಿಂದ ಸ್ವಲ್ಪ ಹೊರಗಡೆ ಅಂತೇಳಿ ಅಲ್ಲಿ ಹೋಗೋಣ ಸರ್. ಬೋರ್ವೆಲ್ ಸ್ಟಾರ್ಟ್ ಮಾಡಿ ಸಕ್ಸಸ್ ನೋಡಿ. ನಮ್ಮ ವೀಕ್ಷಕರು ಇಲ್ಲಿ ತೋರಿಸಿ ಸರ್, ಇಲ್ಲಿ ತೋರಿಸಿ RPM ಇಲ್ಲಿಂದ, RPM ಇಲ್ಲಿಂದ ಸ್ಟಾರ್ಟಿಂಗ್ ಇಂದ ಅಲ್ಲಿ ಆ ಕಡೆ ಅಲ್ಲಿ ಸುಮಾರು ನಮ್ಮ ವೀಕ್ಷಕ ಗಮನಿಸಿ. ಇಲ್ಲಿ ಬರೀ ಲೈಟ್ ಬೆಳಕಿದೆ, ಬೆಳಕ್ ತರ ಇದೆ, ಬಿಸಿಲು ಅಷ್ಟು ಹೆವಿ ಟೆಂಪರೇಚರ್ ಇಲ್ಲ. ಈಗಲೂ ನೀವು ನೋಡ್ಬೋದು ಇಲ್ಲಿ ಸುಮಾರು 2 ಇಂಚ್ ಇದು ಎಕ್ಸಾಕ್ಟ್ 200 ಅಡಿಯಿಂದ ಬರ್ತಾ ಇರೋದಲ್ವ ಸರ್ ಇದು? 220 ಅಡಿ. ನೋಡಿದ DC ಮೋಟರ್ ಇಂದ AC ಮೋಟರ್ ಗಿಂತ ಕಡಿಮೆ ಏನಿಲ್ಲ. ಮತ್ತೆ AC ಮೋಟರ್ DC ಮೋಟರ್ಗೆ ಡಿಫ್ರೆನ್ಸ್ ನಿಮ್ಗೆ ಗೊತ್ತಿರ್ಬೋದು. ಕಾಸ್ಟ್ ವೈಸ್ ಬಂದ್ರೆ 50% ರಿಡ್ಯೂಸ್ ಆಗುತ್ತೆ, ಮತ್ತೆ ಲೈಫ್ ಬರುತ್ತೆ. ಈಗ ನೋಡಿ ಇಲ್ಲಿ GI ಪೈಪ್ ಆಗ್ಲಿ, ಆಶೀರ್ವಾದ್ ಪೈಪ್ ಆಗ್ಲಿ, ಇವೆಲ್ಲ ಬಿಟ್ರೆ ಏನಾಗುತ್ತೆ, ಅದನ್ನ ಇಳಿಸೋದಕ್ಕೆ ಸುಮಾರು ನಿಮ್ಗೆ 10,000 ರೂಪಾಯಿ ಖರ್ಚು ಬರುತ್ತೆ. ಇದ್ರಲ್ಲೂ ಉಳಿತಾಯ ಆಗ್ಬೋದು, ಮತ್ತೆ ಅದ್ರಲ್ಲೂ ಲೈಫ್ ಬ್ಯಾಟ್ರಿ ಮೋಟರ್ ಲೈಫ್ ಅಲ್ಲೂ ಅಷ್ಟೇ ಡಬಲ್ ಲೈಫ್ ಬರುತ್ತೆ. ವೀಕ್ಷಕರಿಗೆ ಅದ್ಭುತವಾದ ಒಂದು ಕಂಟೆಂಟ್ ಕೊಟ್ಟಿದೀವಿ ಅಂತ ಖುಷಿ ವಿಚಾರ ಇದೆ.
ಕಾರಣ ಏನಂದ್ರೆ ಬರೀ ಇವಾಗ ನೀವು ಸುಮಾರು ವಿಡಿಯೋಗಳು ನೋಡ್ತೀವ, ಸೋಲಾರ್ ಹಾಕ್ತಿವಿ, AC ಮೋಟ್ರಲ್ಲಿ ರನ್ ಆಗುತ್ತೆ ಹಾಗೆ ಹೀಗೆ ಅಂತ ಹೇಳ್ತಾರೆ. ಆದ್ರೆ ಸೋಲಾರ್ ಮೋಟರ್ DC ನಲ್ಲಿ, ಅದರಲ್ಲಿ ಜ್ಯೂಸ್ ಕರೆಂಟ್ ಅಲ್ಲಿ 2 phase ಅಲ್ಲಿ ಇಷ್ಟು ಪಾಯಿಂಟ್ ಇಟ್ಕೊಂಡು ಓಡ್ತಕ್ಕಂಥ ಸೋಲಾರ್ ಪ್ಯಾನಲ್ ಓಡ್ತಕ್ಕಂಥ ಮೋಟರ್ ನೀವು ಯಾವ ತರ ನೋಡಿದ್ರ. ಈ ಹೆಚ್ಚಿನ ಮಾಹಿತಿಗಾಗಿ ಈ ನಂಬರಿಗೆ ಕರೆ ಮಾಡಬಹುದು. ಅಂದ್ರೆ ಇದು ಫ್ಯಾಕ್ಟ್ರಿ ಇರೋದು ತಮಿಳ್ನಾಡಲ್ಲಿ, ಆದ್ರೂ ಸರ್ವಿಸ್ ಸೆಂಟರ್ಗಳು ನಮ್ಮ ಸ್ಟೇಟ್ ಅಲ್ಲಿ ಇದೆ, ಬೆಂಗಳೂರು ಇದೆ, ಮೈಸೂರು ಇದೆ. ಹೆಚ್ಚಿನ ಮಾಹಿತಿಗಾಗಿ ಈ ನಂಬರ್ಗೆ ಕರೆ ಮಾಡಿ. ಮತ್ತೆ ನಮ್ಮ ಮಾಹಿತಿಗೆ ಅಂದ್ರೆ ನಮ್ಮ ಚಾನಲ್ಗೋಸ್ಕರ ಮಾಹಿತಿ ಕೊಟ್ಟಂತ ನಮ್ಮ ರೈತರಿಗೆ ಧನ್ಯವಾದಗಳು. ನಮ್ಮ ಚಾನಲ್ ಕಡೆಯಿಂದ, ನಮ್ಮ ವೀಕ್ಷಕರಿಂದ ಸರ್ ನಮಸ್ಕಾರ ಸರ್, ಮಾಹಿತಿ ಕೊಟ್ಟಿದ್ದಾರೆ. ಕಟ್ ಮಾಡಿ.